ಕೋರ್ಟ್ ಆದೇಶ ಪ್ರತಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಡೀಟೇಲ್ ಆಗಿ ಓದಬೇಕಲ್ಲ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಬೇಕು, ಯಾವ್ಯಾವ ಅಂಶಗಳ ಮೇಲೆ ತನಿಖೆಯನ್ನು ನಡೆಸಬೇಕು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಲೋಕಾಯುಕ್ತರು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಯಾಕೆ ಅಂದರೆ ನೋಡಿ, CRPC ಮತ್ತು BNSS ನಡುವಿನ ವ್ಯತ್ಯಾಸಗಳಿದೆ. CRPC ಸೆಕ್ಷನ್ ಕೋರ್ಟ್ ಹೇಳಿರ್ತಕ್ಕಂಥದ್ದು BNSS ನಲ್ಲಿ ಮಾಡಬೇಕಾ, CRPS ಮಾಡಬೇಕಾ ಗೊತ್ತಿಲ್ಲ. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಆಧಾರ ಈಗ ಬಂದಿರತಕ್ಕಂಥದ್ದು, ಅದರ ಮೇಲೆ ಮಾಡಬೇಕಾ? ಹಾಗಾಗಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ನಿನ್ನೆ ನಾವೆಲ್ಲ ಕೊಟ್ವಿ ಯಾವ್ಯಾವ ಸೆಕ್ಷನ್ಸ್ ಅಂತ ಅಂದ್ಬಿಟ್ಟು, ಅದನ್ನ BNSSಗೆ ಕನ್ವರ್ಟ್ ಮಾಡ್ಕೋಬೇಕು ಇವರು. BNSS ನಲ್ಲಿ ಬರ್ತಕ್ಕಂಥ ನಂಬರ್ಸ್ ಯಾವುದು, ಸೆಕ್ಷನ್ ನಂಬರ್ಸ್ ಯಾವುದು ನೋಡ್ಕೋಬೇಕು. ಇಷ್ಟು ಮಾತ್ರ ಗೊತ್ತಿರಲ್ವಾ ಲೋಕಾಯುಕ್ತರಿಗೆ, ಇಂಥ ಎಷ್ಟೆಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದು ಹೈ ಪ್ರೊಫೈಲ್ ಕೇಸ್ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಎಸ್ ಮೂರ್ತಿ, ಈಗ ಆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ನಾನು ಹೇಳ್ತಾ ಇದ್ದೆ, ನಿಜಕ್ಕೂ ಲೋಕಾಯುಕ್ತರಿಗೆ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಹೆಂಗ್ ಸಾಲ್ವ್ ಮಾಡ್ಕೋತಾರ ಅದನ್ನ? ಅರವಿಂದ, ಮಾನ್ಯ ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶರು CRPC 156 ಸಬ್ಸೆಕ್ಷನ್ 3 ಅಡಿ ಆದೇಶವನ್ನು ಹೊರಡಿಸಿದ್ರು. ಅದು IPC ಅಡಿ FIR ಅನ್ನ ದಾಖಲು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಲ್ಯಾಂಡ್ ಗ್ರ್ಯಾಬಿಂಗ್ ಆಕ್ಟ್ ಇರ್ಬೋದು, ಅದ್ರ ಜೊತೆಗೆ ಬೇನಾಮಿ ಕಾಯ್ದೆ ಇರ್ಬೋದು, ಮತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಈ ಎಲ್ಲ ಆಕ್ಟ್ಗಳಡಿ FIR ಅನ್ನ ದಾಖಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಒಂದಷ್ಟು ಸೆಕ್ಷನ್ಗಳನ್ನ ಉಲ್ಲೇಖವನ್ನ ಮಾಡುವ ಕೆಲಸವನ್ನ ಮಾಡಿದ್ರು. ಅವೆಲ್ಲವೂ ಕೂಡ IPC ಸೆಕ್ಷನ್ ಅಡಿ ಬರುವ ಕೇಸ್ಗಳು. ನಿನ್ನೆ ಇದೇ ವಿಚಾರವಾಗಿ ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತರ ಜೊತೆಗೆ ADG ಹಾಗೆ IG ಮತ್ತೆ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಈ ಎಲ್ಲರೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಮಾನ್ಯ ನ್ಯಾಯಾಧೀಶರು CRPC ಅಡಿಯಲ್ಲಿ ಇದೀಗ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ಹಳೆಯ IPC ಸೆಕ್ಷನ್ ನಡಿ ನಾವು FIR ಅನ್ನ ದಾಖಲು ಮಾಡಬೇಕಾ, ಅಥವಾ ಇಡೀ ದೇಶಾದ್ಯಂತ ಜುಲೈ 1ರಿಂದ ಜಾರಿಯಲ್ಲಿರುವ BNS ಅಡಿ ನಾವು FIR ಅನ್ನ ಜಾರಿ ಮಾಡಬೇಕಾ ಅಂತೇಳಿ. ಅಂದ್ರೆ ಈಗ ಭಾರತೀಯ BNSS ಏನಿದೆ, ಅಂದ್ರೆ CRPCಯ ಬದಲಾಗಿ BNSS ಆಗಿದೆ, IPC ಬದಲಾಗಿ BNS ಆಗಿದೆ. ಹೀಗಾಗಿ BNS ಅಡಿ FIR ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾನೂನು ತಜ್ಞರ ಸಲಹೆಯನ್ನ ಪಡೆಯುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆ FIR ಡಿಲೇ ಆಗ್ತಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇದೀಗ ನ್ಯಾಯಾಧೀಶರು ಕೊಟ್ಟಂತಹ ಆದೇಶಕ್ಕೆ ನಿನ್ನೆ ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳುವ ಸಲುವಾಗಿ ಮೈಸೂರು ಲೋಕಾಯುಕ್ತ SP ಅವರು ನ್ಯಾಯಾಧೀಶರನ್ನ ಭೇಟಿಯಾಗ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ರು. ಹೀಗಾಗಿ ಇವತ್ತು ಒಂದಷ್ಟು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಸಂಜೆ ವೇಳೆಗೆ FIR ಆಗಬಹುದು. ಹಳೆಯ IPC ಅಡಿ FIR ಅನ್ನ ಮಾಡೋದಾ ಅಥವಾ BNS ಅಡಿ FIR ಅನ್ನ ಮಾಡೋದಾ ಅನ್ನೋ ಗೊಂದಲದಲ್ಲಿ ಅಧಿಕಾರಿಗಳು ಇದ್ದಂತೆ ಕಂಡು ಬರ್ತಿದೆ. ಬಹುತೇಕ ಆ ಒಂದು ಗೊಂದಲಕ್ಕೆ ಇವತ್ತು ತೆರೆ ಎಳೆದುಕೊಂಡು ಹಳೆಯ ಕೇಸ್ನಡಿ FIR ಮಾಡೋದಾ ಅಥವಾ ಬಹುತೇಕ ಈಗ ದೇಶಾದ್ಯಂತ ಜಾರಿಯಲ್ಲಿರುವ BNS ಅಡಿ FIR ಅನ್ನ ಮಾಡೋದಾ ಅನ್ನೋದ ಕನ್ಫರ್ಮ್ ಮಾಡಿಕೊಂಡು ಬಹುತೇಕ ಇವತ್ತು FIR ಅನ್ನ ದಾಖಲು ಮಾಡತಕ್ಕಂಥ ಸಾಧ್ಯತೆ ಇದೆ. ಈ ವಿಚಾರವಾಗಿ ಡಿಲೇ ಆಗ್ತಿದೆ ಅನ್ನೋ ಮಾತುಗಳು ಲೋಕಾಯುಕ್ತ ಮೂಲಗಳಿಂದ ತಿಳಿದು ಬರ್ತಿದೆ. ರೈಟ್ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದೇ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದು. ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು CRPC ಸೆಕ್ಷನ್ ಅಡಿ, ಈಗ ಅದನ್ನು BNSS ಮಾಡಬೇಕಾ ಅಥವಾ CRPCನೇ ಮುಂದುವರಿಸಬೇಕಾ, ಆಮೇಲೆ ಈ ಘಟನಾವಳಿಗಳು ನಡೆದಿರೋ ಕಾಲಮಾನ ಯಾವುದು, ಇದೆಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಡಿಲೇ ಆಗ್ತಾ ಇದೆ.